ಬಿಜೆಪಿಯ ಭದ್ರಕೋಟೆ ಅಯೋಧ್ಯೆ ಇರುವ ಫೈಜಾಬಾದ್ನಲ್ಲಿ ಬಿಜೆಪಿ ಸೋತಿದ್ಯಾಕೆ? ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಹೀನಾಯವಾದ ಸೋಲನ್ನ ಕಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಲವು ಪ್ರಮುಖ ಸ್ಥಾನಗಳನ್ನು ಕಳೆದುಕೊಂಡಿದೆ. ಅದರಲ್ಲೂ ಕೂಡ ಫೈಜಾಬಾದ್ ಕ್ಷೇತ್ರವೂ ಕೂಡ ಒಂದಾಗಿದೆ. ಅಯೋಧ್ಯ ನಗರವು ಫೈಜಾಬಾದ್ ಕ್ಷೇತ್ರದ ವ್ಯಾಪ್ತಿಯಲ್ಲಿರೋದು ಒಂದು ವಿಶೇಷ. ಇಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದು ರಾಮ ಮಂದಿರ ನಿರ್ಮಾಣವಾದ ನಂತರ ಬಿಜೆಪಿಗೆ ಈ ಸ್ಥಾನ ಸುಲಭವಾಗಿ ಒಲಿಯದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ನಿನ್ನೆ ಪ್ರಕಟವಾಗಿರುವಂತಹ ಫಲಿತಾಂಶ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದ ಅಯೋಧ್ಯೆ ಪ್ರದೇಶದಲ್ಲಿ ಕೇಸರಿ ಪಕ್ಷಕ್ಕೆ ಕಹಿ ಅನುಭವವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಪ್ರಮುಖ ನಾಯಕರು ವಿಫಲರಾಗಿದ್ದಾರೆ. ಎಸ್ಪಿ ಅಭ್ಯರ್ಥಿ ಅವಧೇಶ್ ಪ್ರಸಾದ್ 54,567 ಮತಗಳ ಅಂತರದಿಂದ ಜಯಭೇರಿಯನ್ನ ಬಾರಿಸಿದ್ದಾರೆ. ಅವರು ಒಟ್ಟು 5,54,289 ಮತಗಳನ್ನು ಪಡೆದರು. ಇಲ್ಲಿಂದ ಸ್ಪರ್ಧಿಸಿದ್ದ ಬಿಜೆಪಿಯ ಲಲ್ಲೂ ಸಿಂಗ್ ಕೇವಲ 4,99,722 ಮತಗಳನ್ನು ಪಡೆದಿದ್ದಾರೆ. ಅಯೋಧ್ಯೆ ಮಂದಿರ ಇರುವ ಕ್ಷೇತ್ರದ ಮೇಲೆ ಈ ಬಾರಿ ಅಖಿಲೇಶ್ ಯಾದವ್ ಹೊಸ ಪ್ರಯೋಗವನ್ನ ಮಾಡಿದ್ದಾರೆ. ಇದು ಸಾಮಾನ್ಯ ಸ್ಥಾನವಾದರೂ ಅಯೋಧ್ಯೆಯಲ್ಲಿ ಅತಿ ಹೆಚ್ಚು ದಲಿತ ಜನಸಂಖ್ಯೆಯನ್ನ ಹೊಂದಿರುವ ಪಾಸಿ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ಅವಧೇಶ್ ಪಾಸಿ ಅವರು 6 ಬಾರಿ ಶಾಸಕರಾಗಿ, ಸಚಿವರಾಗಿ ಮತ್ತು ಸಮಾಜವಾದಿ ಪಕ್ಷದ ಸ್ಥಾಪಕರ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ. ಅಯೋಧ್ಯೆಯಲ್ಲಿ ಪಾಸಿ ಸಮುದಾಯವು ಸಂಖ್ಯಾತ್ಮಕವಾಗಿ ದೊಡ್ಡ ಜಾತಿಯಾಗಿದೆ. ಬಿಜೆಪಿಯಲ್ಲಿ ಲಲ್ಲೂ ಸಿಂಗ್ಗೆ 3ನೇ ಅವಕಾಶವನ್ನ ನೀಡಿದೆ. ಇಲ್ಲಿ ಸತತ 2 ಬಾರಿ ಸಂಸದರಾಗಿದ್ರು. ಸಂವಿಧಾನವನ್ನ ಬದಲಾಯಿಸುವ ವಿಚಾರವನ್ನ ಇಡೀ ವಿರೋಧ ಪಕ್ಷಕ್ಕೆ ಅಸ್ತ್ರವನ್ನಾಗಿ ಕೊಟ್ಟವರು ಲಲ್ಲೂ ಸಿಂಗ್ ಅವರು. ಸಂವಿಧಾನವನ್ನ ಬದಲಾಯಿಸಬೇಕಾದ ಕಾರಣ ಮೋದಿ ಸರ್ಕಾರಕ್ಕೆ 400 ಸ್ಥಾನಗಳು ಬೇಕು ಅಂತ ಹೇಳಿ ಲಲ್ಲೂ ಸಿಂಗ್ ಅವರೇ ಹೇಳಿದ್ರು. ಅವರ ಈ ಹೇಳಿಕೆ ದೇಶದಾದ್ಯಂತ ರಾಜಕೀಯ ಕುತೂಹಲಕ್ಕೆ ಕಾರಣ ಕೂಡ ಆಗಿತ್ತು. ಹೀಗಾಗಿ ಬಿಜೆಪಿ ಕಾ ಮಂದಿರ್ ಕಾ ಪ್ರತಾಪ್ ಮತ್ತು ಬ್ರ್ಯಾಂಡ್ ಮೋದಿ ಮ್ಯಾಜಿಕ್ ಇಲ್ಲಿ ನಡೀಲೇ ಇಲ್ಲ. ರಾಮ ಮಂದಿರದ ಶಂಕುಸ್ಥಾಪನೆಯ ನಂತರ ಕೇಸರಿ ಪಕ್ಷವು ದೇಶದಾದ್ಯಂತ ಹಿಂದುತ್ವದ ಹೆಸರಿನಲ್ಲಿ ಮತವನ್ನ ಪಡೆಯಲು ಪ್ರಯತ್ನ ಮಾಡಿದ್ರು. ಆದರೆ ಬಿಜೆಪಿ ಪ್ರಯೋಗ ಅಯೋಧ್ಯೆಯಲ್ಲಿ ಮಾತ್ರ ವಿಫಲವಾಯಿತು. ಫೈಜಾಬಾದ್ನಲ್ಲಿ ಬಿಜೆಪಿ ಯಾಕೆ ಸೋಲ್ತು ಅಂತ ನೋಡೋದಾದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆರ್ಎಸ್ಎಸ್ ಮತ್ತು ಬಿಜೆಪಿ ಸೇರಿ ಲಕ್ಷಾಂತರ ಜನರು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ಕೂಡ ನಡೆದು ಹೋಯಿತು. ದಲಿತ ಮಹಿಳೆ ಮೀರಾ ಮಾಂಜಿಯವರ ಮನೆಗೆ ಭೇಟಿಯನ್ನ ನೀಡಿದ್ದು ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣ ಕೂಡ ಆಯಿತು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಇಲ್ಲಿ 2 ಚುನಾವಣೆಗಳ ರ್ಯಾಲಿಯನ್ನ ನಡೆಸಿದ್ರು. ಆದರೂ ರಾಮ ಭಕ್ತರ ಪಕ್ಷವಾದ ಬಿಜೆಪಿ ರಾಮ ಜನ್ಮಭೂಮಿಯ ಚುನಾವಣೆಯಲ್ಲಿ ಸೋತ್ಬಿಟ್ಟಿದೆ. ಈ ಹಿಂದೆ ಸಮಾಜವಾದಿ ಪಕ್ಷ ಮತ್ತು ಬಿಎಸ್ಪಿ ಮೈತ್ರಿ ಮಾಡಿಕೊಂಡಿದ್ವು. ಬಿಜೆಪಿ ಅಭ್ಯರ್ಥಿ ಲಲ್ಲೂ ಸಿಂಗ್ 65,000 ಮತವನ್ನ ಪಡೆದು ಗೆಲುವನ್ನ ಸಾಧಿಸಿದ್ದಾರೆ. ಈ ಬಾರಿ ಸಮಾಜವಾದಿ ಪಕ್ಷದಿಂದ 54,000 ಮತಗಳ ಅಂತರದಿಂದ ಪರಾಭವಗೊಂಡ್ರು. ಇದು ಫೈಜಾಬಾದ್ನಲ್ಲಿ ಬಿಜೆಪಿಗೆ ಅತಿದೊಡ್ಡ ಸೋಲು. ಕಳೆದ ಹಲವು ವರ್ಷಗಳ ಹಿಂದೆ ಬಿಜೆಪಿಗೆ ರಾಮ ಮಂದಿರ ದೊಡ್ಡ ಸಮಸ್ಯೆಯಾಗಿತ್ತು. ಪಕ್ಷದ ಪ್ರತಿ ಚುನಾವಣಾ ಪ್ರಣಾಳಿಕೆಯಲ್ಲೂ ಇದನ್ನ ಉಲ್ಲೇಖ ಮಾಡ್ತಾನೆ ಇದ್ರು. ದುರಂತವೆಂದ್ರೆ ರಾಮ ಮಂದಿರ ಕಟ್ಟಿದ ನಂತರ ಪಕ್ಷ ಸೋತ್ಬಿಟ್ಟಿದೆ. ಅಖಿಲೇಶ್ ಯಾದವ್ ಫೈಜಾಬಾದ್ನಲ್ಲಿ ದೊಡ್ಡ ಪ್ರಯೋಗವನ್ನೇ ಮಾಡಿದ್ರು. ಲೋಕಸಭಾ ಸ್ಥಾನಕ್ಕೆ ದಲಿತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಮೀರತ್ನಲ್ಲಿ ಇದೇ ಪ್ರಯೋಗವನ್ನ ಕೂಡ ಮಾಡಿದ್ರು. ಇಲ್ಲಿ ರಾಮಾಯಣ ಧಾರಾವಾಹಿಯ ರಾಮನ ಪಾತ್ರಧಾರಿ ಅರುಣ್ ಗೋವಿಲ್ ಚುನಾವಣೆಯಲ್ಲಿ ಗೆದ್ದಿದ್ರು. ಆದ್ರೆ ಫೈಜಾಬಾದ್ನಲ್ಲಿ ಲಲ್ಲೂ ಸಿಂಗ್ ಸೋಲನ್ನ ಅನುಭವಿಸಿದ್ದಾರೆ. ಅವಧೇಶ್ ಪ್ರಸಾದ್ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ನೀಡಿ ಅವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಪ್ರಚಾರವನ್ನ ನೀಡಲಾಯಿತು. ಅಕ್ಕಪಕ್ಕ ಎಲ್ಲಾ ಕ್ಷೇತ್ರದಲ್ಲಿ ವಿವಿಧ ಜಾತಿಗಳ ಮುಖಂಡರಿಗೆ ಟಿಕೆಟ್ ಕೂಡ ನೀಡಲಾಯಿತು. ಕುರ್ಮಿ ಸಮುದಾಯಕ್ಕೆ ಸೇರಿದ ಲಾಲ್ಚಿ ವರ್ಮಾ ಅಂಬೇಡ್ಕರ್ ನಗರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ನಿಷಾದ್ ನಾಯಕ್ ಸುಲ್ತಾನ್ಪುರದಿಂದ ಟಿಕೆಟ್ ಅನ್ನ ಪಡೆದಿದ್ದಾರೆ. ಏತನ್ಮಧ್ಯೆ ಫೈಜಾಬಾದ್ ಮುಂದಿನ ಸ್ಥಾನದಲ್ಲಿ ಬಿಜೆಪಿ ರಾಠೋಡ್ ಮತ್ತು ಬ್ರಾಹ್ಮಣ ನಾಯಕರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ಸಮಾಜವಾದಿ ಪಕ್ಷವು ಈಗಾಗಲೇ ಮುಸ್ಲಿಂ ಮತ್ತು ಯಾದವ ಮತಗಳನ್ನ ಹೊಂದಿದೆ. ಅವುಗಳಿಗೆ ಕುರ್ಮಿ, ಪಟೇಲ್, ನಿಷಾದ್ ಮತ್ತು ದಲಿತ ಮತಗಳು ಸೇರ್ಪಡೆಯಾದವು. ಸಂವಿಧಾನ ಮತ್ತು ಮೀಸಲಾತಿಯ ರಕ್ಷಣೆಯ ವಿಚಾರದಲ್ಲಿ ಮಾಯಾವತಿಯನ್ನ ಬೆಂಬಲಿಸುವ ಜಾಧವ್ ಮತದಾರರು ಸಮಾಜವಾದಿ ಪಕ್ಷವನ್ನ ಬೆಂಬಲ ಮಾಡಿದ್ರು.
ಬಿಎಸ್ಪಿ ವಿರುದ್ಧ ಹೋರಾಡಲು ಸಾಧ್ಯವೇ ಇಲ್ಲ ಅಂತ ಅವರು ಭಾವಿಸಿದ್ರು ಮತ್ತು ಬಿಜೆಪಿಯನ್ನ ಸೋಲಿಸಲು ಸಮಾಜವಾದಿ ಪಕ್ಷದವರು ಮಿತ್ರರಾದ್ರು. ಫೈಜಾಬಾದ್ನಲ್ಲಿ ದಲಿತರು 26% ಇದ್ದಾರೆ, ಮುಸ್ಲಿಮರು 14%, ಕುರ್ಮಿಗಳು 12%, ಬ್ರಾಹ್ಮಣರು 12% ಮತ್ತು ಯಾದವರು 12% ಇದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಲಲ್ಲೂ ಸಿಂಗ್ ರಾಠೋಡ್ ಸಮುದಾಯಕ್ಕೆ ಸೇರಿದವರು. 2014 ಮತ್ತು 2019ರಲ್ಲಿ ಎಲ್ಲಿಂದ ಸಂಸದರು ಕೂಡ ಆಗಿದ್ರು. ಆದರೆ ಈ ಬಾರಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಅಭ್ಯರ್ಥಿಯನ್ನ ಬದಲಾಯಿಸುವಂತೆ ಪಕ್ಷದ ಮೂಲದವರು ಒತ್ತಾಯ ಕೂಡ ಮಾಡಿದ್ದಾರೆ. ಆದರೂ ಕೂಡ ಅವರನ್ನ ಕಣಕ್ಕಿಳಿಸಲಾಯಿತು. ಮಂದಿರ ನಿರ್ಮಾಣದ ನಂತರ ಅಯೋಧ್ಯೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಆದರೆ ಭೂಸ್ವಾಧೀನದ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಹಾರ ಸಿಗದೆ ವಂಚನೆ ಆಗಿದೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಸ್ಥಳೀಯ ಸಾಮಾಜಿಕ ಚಳುವಳಿಗಳು ಮತ್ತು ಬಿಜೆಪಿಯ ಅಭ್ಯರ್ಥಿಗೆ ವಿರೋಧ ಹೆಚ್ಚಾದ ಕಾರಣ ಬಾಲರಾಮನ ತವರಿನಲ್ಲೇ ಸಮಾಜವಾದಿ ಪಕ್ಷದ ಗೆಲುವಿನ ಬಾವುಟ ಹಾರಿತು.